ಗೈಸ್, ನೀವು ನೋಡ್ತಾ ಇದ್ದೀರಾ ಹೊಸ ಹ್ಯುಂಡೈ ಕ್ರೆಟಾ ಕಿಂಗ್ ಎಡಿಷನ್. ಸೊ ಆಲ್ರೆಡಿ ನಂಬರ್ 1ನಲ್ಲಿದೆ ಹ್ಯುಂಡೈ ಸೇಲ್ಸ್ ಫಿಗರಲ್ಲಿ ಇದು. ಬಟ್ ಈಗ ಕಿಂಗ್ ಎಡಿಷನ್ನ ಲಾಂಚ್ ಮಾಡಿದರೆ ಏನೇನು ಚೇಂಜಸ್ ಇದೆ ಇದರಲ್ಲಿ ಅಂತ ತಿಳಿಸ್ಬಿಡ್ತೀನಿ ನಿಮಗೆ. ಮೋಟೋಟೆಕ್ ಕನ್ನಡ. ಸೊ ಇಂಜಿನಲ್ಲಿ ಬೇಸಿಕ್ಲಿ ಏನೂ ಚೇಂಜಸ್ ಇಲ್ಲ, ತೋರಿಸ್ತೀನಿ ಇಂಜಿನ್ ಬೇರೆ ನಿಮಗೆ ಒಂದ್ಸಲಿ. ಸೊ ಇಂಜಿನ್ ಸೇಮ್ ಟು ಸೇಮ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಬರುತ್ತೆ ಆ್ಯಂಡ್ 1.5 ಡೀಸೆಲ್ ಬರುತ್ತೆ ಆ್ಯಂಡ್ ಇನ್ನೊಂದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ವೇರಿಯಂಟ್ ಕೂಡ ಬರುತ್ತೆ. ಇದರಲ್ಲಿ ಒಳ್ಳೆ ಪವರು, ಒಳ್ಳೆ ರಿಲಯಬಿಲಿಟಿ, ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಇನ್ನು ಫ್ರಂಟ್ ಗ್ರಿಲ್ ನೀವು ನೋಡ್ತಾ ಇದ್ದೀರಾ, ಈ ಕಿಂಗ್ ಎಡಿಷನಲ್ಲಿ ಈ ಬ್ಲ್ಯಾಕ್ ಡೌಟ್ ಫ್ರಂಟ್ ಗ್ರಿಲ್ನ ನೀವು ನೋಡ್ಬೋದು, ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಕನೆಕ್ಟೆಡ್ LED TRLs ಇದೆ, ಸೀಕ್ವೆನ್ಷಿಯಲ್ ಲೈಟ್ಸ್ ಇರುವಂಥ ಟರ್ನ್ ಇಂಡಿಕೇಟರ್ಸ್ ಇದೆ, LED ಹೆಡ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಲೆವೆಲ್ 2 ADASಗೆ ನೋಡಿ ಇಲ್ಲಿ ರಡಾರ್ನ ಕೊಟ್ಟಿದ್ದಾರೆ. ಲೆವೆಲ್ 2 ADAS ಕೂಡ ಸೇಫ್ಟಿಗೆ ಬಂದೇ ಬರುತ್ತೆ. ಆ್ಯಂಡ್ ಕ್ರೆಟಾ ಡಿಸೈನ್ ಬಗ್ಗೆ ಆಗಲಿ, ಕ್ರೆಟಾ ಪರ್ಫಾರ್ಮೆನ್ಸ್ ಬಗ್ಗೆ ಆಗಲಿ ಮಾತಾಡೋ ಹಾಗೆ ಇಲ್ಲ. ಬಟ್ ನಾನು ಇಲ್ಲಿ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನು ತಿಳಿಸೋಕ್ಕೆ ಬಂದಿರೋದು. ಫ್ರಂಟಲ್ಲಿ 18 ಇಂಚ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಹೊಸ ಅಲಾಯ್ ವೀಲ್ ಡಿಸೈನ್ ಇದು. ಪ್ರೀವಿಯಸ್ ಕ್ರೆಟಾದಲ್ಲಿ ಬೇರೆ ಡಿಸೈನ್ ಇತ್ತು, ಇದರಲ್ಲಿ ಸ್ವಲ್ಪ ಚೇಂಜಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಹಿಂದ್ಗಡೆ ಡಿಸೈನ್, ಅದರಲ್ಲೂ ಏನೂ ಚೇಂಜಸ್ ಇಲ್ಲ. ಬಟ್ ಚೇಂಜಸ್ ಎಲ್ಲಪ್ಪ ಅಂದರೆ ಈ ಎಂಬ್ಲಮಲ್ಲಿ ಕಿಂಗ್ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕಿಂಗ್ ಎಡಿಷನ್ ಆಗಿರೋದ್ರಿಂದ ಕಿಂಗ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 190 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಈ ಗಾಡಿಗೆ. ಇನ್ನು ಗಾಡಿಯ ಒಳಗಡೆ ಏನೇನು ಚೇಂಜಸ್ ಇದೆ ನೋಡೋಣ. ಸೊ ಇಂಟೀರಿಯರ್ಸ್ ನೀವು ನೋಡ್ತಾ ಇದ್ದೀರಾ, ಡ್ಯುಯಲ್ ಟೋನ್ ಇಂಟೀರಿಯರ್ಸ್ನ ಕೊಟ್ಟಿದ್ದಾರೆ. ಸಖತ್ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಮೆಮೊರಿ ಫಂಕ್ಷನ್ ಇರುವಂಥ ಸೀಟ್ನ ಈಗ ಹೊಸದಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಫ್ರಂಟ್ 2 ಸೀಟ್ಸ್ನ ನೀವು ಮೆಮೊರಿ ಸ್ಟೋರ್ ಮಾಡ್ಕೋಬೋದು. ಆಲ್ರೆಡಿ ವೆಂಟಿಲೇಷನ್ ಇತ್ತು ಆ್ಯಂಡ್ ಪವರ್ ಸೀಟ್ಸ್ನ ಕೊಟ್ಟಿದ್ರು ಮುಂಚೆ ವೇರಿಯಂಟಲ್ಲಿ, ಈಗ ಅದಕ್ಕೆ ಮೆಮೊರಿನ ಆ್ಯಡ್ ಮಾಡಿದ್ದಾರೆ. ಇನ್ನು ಫ್ರಂಟಲ್ಲಿ ಇರುವಂಥ ಡ್ಯಾಶ್ ಬೋರ್ಡ್ ನೀವು ನೋಡ್ತಾ ಇದ್ದೀರಾ, 10.25 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಈ ಕಡೆ ಬಂದು ನಿಮಗೆ TFT ಡಿಜಿಟಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಸೆಂಟ್ರ್ ಕಾನ್ಸೋಲ್ ಯಾವ ರೀತಿ ಇದೆ ಅಂದರೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇರುವಂಥ AC ಕೊಟ್ಟಿದ್ದಾರೆ. ಆ್ಯಂಡ್ ಇದು 6 ಸ್ಪೀಡ್ ಗೇರ್ ಬಾಕ್ಸ್ ಇರುವಂಥ ಪೆಟ್ರೋಲ್ ಇಂಜಿನ್ನು. ನಾನೀಗ ಓಡಿಸ್ತಾ ಇರೋ ರಿವ್ಯೂ ಮಾಡ್ತಾ ಇರೋ ಗಾಡಿ ಅದೇನೆ. ಕೀ ಫಾಬ್ ತೋರಿಸ್ಬಿಡ್ತೀನಿ ನೋಡಿ, ಈ ರೀತಿ ಇದೆ. ಲಾಕ್, ಅನ್ಲಾಕ್, ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಬೂಟ್ ಓಪನ್ ಅಪ್ ಆಗುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ ವಿತ್ ಆಟೋ ಹೋಲ್ಡ್ ಫೀಚರ್ ಕೂಡ ಇದರಲ್ಲಿ ಇದೆ. 360 ಡಿಗ್ರಿ ಕ್ಯಾಮ್ರಾ ಇದೆ. ಆ್ಯಂಡ್ ಇಲ್ಲಿ ಸೀಟ್ ವೆಂಟಿಲೇಷನ್ಗೆ ಬಟನ್ಸ್ನ ಕೊಟ್ಟಿದ್ದಾರೆ. 12 ವೋಲ್ಟ್ ಸಾಕೆಟ್ಸ್ ಇದೆ, USB ಚಾರ್ಜಿಂಗ್ ಪೋರ್ಟ್ಸ್ ಇದೆ, USB-C ಟೈಪ್ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಡ್ಯಾಶ್ ಬೋರ್ಡ್ ಸಿಮಿಲರ್ದಲ್ಲಿ ಏನೂ ಚೇಂಜಸ್ ಇಲ್ಲ. ಬಟ್ ಚೇಂಜಸ್ ಎಲ್ಲಪ್ಪ ಆಗೋದು ಅಂದರೆ ಈಗ ಡ್ಯಾಶ್ ಕ್ಯಾಮ್ ಹೊಸದಾಗಿ ಇನ್ಕ್ಲೂಡ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ನಿಮ್ಮ ಜರ್ನಿ ಎಲ್ಲ ರೆಕಾರ್ಡ್ ಆಗುತ್ತೆ, ಸೇಫ್ ಆಗಿರ್ತೀರಾ. ಇನ್ನು ಹಿಂದ್ಗಡೆ ಸೀಟ್ ಅಗಲವಾಗಿದೆ, ಕ್ರೆಟಾದಲ್ಲಂತೂ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕೋ ಪ್ಯಾಸೆಂಜರ್ ಸೀಟಲ್ಲಿ 2 ಬಟನ್ ಕೊಟ್ಟಿದ್ದಾರಲ್ಲ, ಇದನ್ನು ಬಾಸ್ ಮೋಡ್ ಅಂತ ಕರೀತಾರೆ. ಅಂದರೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸೀಟು ಆಟೋಮೆಟಿಕ್ಕಾಗಿ ಮುಂದೆ ಹೋಗುತ್ತೆ. ನೀವೇನಾದರೂ ಒಬ್ಬರೇ ಹಿಂದೆ ಕೂತಿದ್ದೀರಾ, ಸ್ವಲ್ಪ ಲೆಗ್ ರೂಮ್ ಜಾಸ್ತಿ ಬೇಕು ಅಂದರೆ ಮುಂದೆ ಸೀಟ್ನ ಹಿಂದ್ಗಡೆ ಕೂತ್ಕೊಂಡೆ ಆರಾಮಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಹಿಂದ್ಗಡೆ ಕೂತ್ಕೊಳ್ಳೋ ಇಬ್ಬರಿಗೂ ಕೂಡ ಟ್ರೇನ ಕೊಟ್ಟಿದ್ದಾರೆ, ಟೇಬಲ್ ಟ್ರೇ. ಈ ಟೇಬಲ್ ಟ್ರೇನಲ್ಲಿ ನೀವು ಆರಾಮಾಗಿ ನಿಮ್ಮ ಫೋನ್ ಅಥವಾ ಸಣ್ಣ ಪುಟ್ಟ ಗ್ಯಾಡ್ಜೆಟ್ಸ್ನ ಇಟ್ಕೋಬೋದು ಈ ಥರ ನೋಡಿ. ಆ್ಯಂಡ್ ಸೈಡಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಕಪ್ ಹೋಲ್ಡರ್ ಕೂಡ ನಿಮಗೆ ಎಂಗೇಜ್ ಆಗುತ್ತೆ. ಬೇಡ ಅಂದರೆ ಅದನ್ನು ಒಳಗಡೆ ಹಾಕೋಬೋದು. ಇದು 2 ಕಡೆ ಇದೆ, ಈ ಕಡೆನೂ ಬರುತ್ತೆ, ಈ ಕಡೆನೂ ಇದೆ, 2 ಕಡೆ ಕೊಟ್ಟಿದ್ದಾರೆ. ಸೊ ಕೂಲ್ ಫೀಚರ್. ಆ್ಯಂಡ್ ಒಳಗಡೆ ಇಷ್ಟೊಂದು ಸ್ಪೇಷಿಯಸ್ ಆ್ಯಂಡ್ ಏರಿ ಅಂತ ಅನ್ಸೋದು ಏನಕ್ಕೆ ಅಂದರೆ ಪ್ಯಾನರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರಲ್ಲ ಅದಕ್ಕೆ. ಪ್ಯಾನರಾಮಿಕ್ ಸನ್ರೂಫ್ ಎಲ್ಲರ ಫೇವ್ರೇಟು, ಹಾಗಾಗಿ ಎಲ್ರಿಗೂ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ರೇರ್ AC ವೆಂಟ್ಸ್ ಇದೆ, ಮಾಮೂಲಿ ಮುಂಚೆನೂ ಬರ್ತಾ ಇತ್ತು. ಆ್ಯಂಡ್ ಸೆಂಟ್ರ್ ಕನ್ಸೋಲ್ ಕೊಟ್ಟಿರುವಂಥ ಈ ಆರ್ಮ್ ರೆಸ್ಟು ಮೂವ್ ಮಾಡ್ಕೋಬೋದು ಆರಾಮಾಗಿ ಗಾಡಿ ಓಡಿಸುವಾಗ. ಆ್ಯಂಡ್ ಒಳಗಡೆ ಸ್ಟೋರೇಜ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇಲ್ಲೂ ಕೂಡ ಒಂದು ಮೊಬೈಲ್ನ ನೀವು ಇಟ್ಕೋಬೋದು, ಚಾರ್ಜ್ ಹಾಕಿಬಿಟ್ಟು 2 USB-C ಟೈಪ್ ಪೋರ್ಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಹಿಂದೆಗಡೆ ಬೂಟ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡುವ ಬನ್ನಿ. ಆ್ಯಂಡ್ ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ಇಲ್ಲಿ ಸನ್ ಬ್ಲೈಂಡ್ಸ್ ಮೋಸ್ಟ್ ಯೂಸ್ಫುಲ್. ಬಿಸಿಲಿರೋ ಟೈಮಲ್ಲಿ ಸನ್ ಬ್ಲೈಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ, ಇದು ಹಿಂದ್ಗಡೆ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಒಳ್ಳೆ ಬೂಟ್ ಕೆಪಾಸಿಟಿ ಇದೆ, 433 ಲೀಟರ್ ಬೂಟ್ ಕೆಪಾಸಿಟಿ ಇರೋವಂಥ ವೆಹಿಕಲ್ ಇದು. ಆರಾಮಾಗಿ ನಿಮ್ಮ ಲಗೇಜ್ನ ಲೋಡ್ ಮಾಡ್ಬೋದು. ಇನ್ನೊಂದು ಸ್ಪೇರ್ ವೀಲ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಆರಾಮಾಗಿ ನೀವು ಪಂಚರ್ ಏನಾದರೂ ಆದರೆ ಟ್ಯೂಬ್ಲೆಸ್ ಟೈರು ಜಾಸ್ತಿ ಆಗಲ್ಲ, ಬಟ್ ಆದರೆ ಇನ್ ಕೇಸ್ ಪಂಚರ್ನ ಹಾಕೋಬೋದು. ಸೊ ಓವರ್ ಆಲ್ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ. ಇದರ ಬೆಲೆ ಎಷ್ಟು ಅಂತ ನೀವು ಕೇಳ್ತಾ ಇದ್ದೀರಾ, 17.27 lakhs ಎಕ್ಸ್ ಶೋರೂಮ್ ಪ್ರೈಸಿಂದ ಈ ಗಾಡಿ ಶುರು ಆಗ್ತಾ ಇದೆ. ಅಂದರೆ ಇದರಲ್ಲಿ ನಾನಾಗಲೇ ಹೇಳಿದ್ನಲ್ಲ, ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದೆ, ಡೀಸೆಲ್ ಇಂಜಿನು ಇದೆ, ಟರ್ಬೋ ಪೆಟ್ರೋಲ್ ಇಂಜಿನು ಇದೆ. ಸೊ ಯಾರೆಲ್ಲ ಈ ಕಿಂಗ್ ಎಡಿಷನ್ನ ತೊಗೋತಾ ಇದ್ದೀರಾ, ನನ್ನ ಪ್ರಕಾರ ಕೇಳೋದಾದರೆ ಟರ್ಬೋ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ತೊಗೊಳ್ಳಿ ನ್ಯಾಚುರಲ್ ಆಸ್ಪಿರೇಟೆಡ್ಗಿಂತ, ಯಾಕೆಂದರೆ ಒಳ್ಳೆ ಮೈಲೇಜು ಸಿಗುತ್ತೆ ನಿಮಗೆ. ಆ್ಯಂಡ್ ಡ್ರೈವ್ ಫೀಲು
ನ್ಯಾಚುರಲಿ ಆಸ್ಪಿರೇಟೆಡ್ಗಿಂತ ಟರ್ಬೋದಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಅಭಿಪ್ರಾಯ. ಸೊ ಈ ಗಾಡಿಯ ರಿವ್ಯೂ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ಗಾಡಿನ ನಾನು ರಿವ್ಯೂ ಮಾಡಬೇಕು ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಮೋಟೋಟೆಕ್ ಕನ್ನಡ ಚಾನಲ್ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಇನ್ನೊಂದು ರಿವ್ಯೂ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಮೀ ಪುನೀತ್. ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.